ನಮಸ್ಕಾರ, ನಾನು ನಿಮ್ಮ ರವಿ ಕುಶಾಲ್ ಗರಗಂದೂರು, ಮಹಾವಾಸ್ತು ಆಚಾರ್ಯ. ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ. ವಾಸ್ತು, ಮನುಷ್ಯನ ಶರೀರ ಮತ್ತು ಲ್ಯಾಂಡ್ ಎನರ್ಜಿ, ಇದಕ್ಕೆ ಒಂದು ಸಂಬಂಧ ಇದೆಯಾ ಅಂತ. ಹೌದು, ಒಂದಕ್ಕೊಂದು ಸಂಬಂಧ ಇದೆ. ಮೊದಲನೇದಾಗಿ ಮೂಲಾಧಾರ ಚಕ್ರ, ರೂಟ್ ಚಕ್ರ ಅಂತಾರೆ. ಸ್ಟೆಬಿಲಿಟಿ ಆ್ಯಂಡ್ ಗ್ರೋತ್ ಕೊಡುತ್ತೆ. ವಾಸ್ತು ಝೋನ್ ಸೌತ್ ವೆಸ್ಟ್, ನೈಋತ್ಯ ಕೋಣ ಅಂತ ಹೇಳ್ತೀವಿ. ಸೊಂಟದ ಭಾಗ, ಪ್ರಾಬ್ಲಮ್ ಇನ್ ಸೌತ್ ವೆಸ್ಟ್, ಅನಿಮಿಯಾ, ಬ್ಯಾಕ್ ಪೈನ್, ಡಿಪ್ರೆಷನ್. ಸ್ಯಾಕ್ರಲ್ ಚಕ್ರ, ಸ್ವಾಧಿಷ್ಠಾನ, ಕ್ರಿಯೇಟಿವಿಟಿ ಆ್ಯಂಡ್ ರಿಲೇಷನ್ಶಿಪ್. ವಾಸ್ತು ಝೋನ್ ಬಂದು WSW ಆ್ಯಂಡ್ ವೆಸ್ಟ್, ಸ್ಟಮಕ್ ಏರಿಯಾ. ಪ್ರಾಬ್ಲಮ್ ಇನ್ ಸೌತ್ ವೆಸ್ಟ್ ಆ್ಯಂಡ್ ವೆಸ್ಟ್, ರೀಪ್ರೊಡಕ್ಟ್ ಇಶ್ಯೂಸ್ ಆಗುತ್ತೆ, ಯೂರಿನರಿ ಪ್ರಾಬ್ಲಮ್ ಆಗುತ್ತೆ, ನೀ ಪ್ರಾಬ್ಲಮ್, ಇನ್ನು ಅನೇಕ ಪ್ರಾಬ್ಲಮ್ಗಳಿರುತ್ತೆ. ಮಣಿಪುರ ಚಕ್ರ, ಸೋಲಾರ್ ಪ್ಲೆಕ್ಸಿಸ್ ಚಕ್ರ, ವೀಲ್ ಪವರ್ ಆ್ಯಂಡ್ ಡೈಜೆಷನ್ಸ್, ಲೋವರ್ ಅಬ್ಡಮಿನಲ್. ವಾಸ್ತು ಝೋನ್ ಸೌತ್ ಈಸ್ಟ್, ಫೈರ್ ಎಲಿಮೆಂಟ್ ಇದು. ಪ್ರಾಬ್ಲಮ್, ಡೈಜೆಸ್ಟಿವ್ ಇಶ್ಯೂಸ್, ಡಯಾಬಿಟೀಸ್, ಅಲ್ಸರ್ ಆ್ಯಂಡ್ ನ್ಯೂರೋ ಸಿಸ್ಟಮ್ಸ್. ಅನಾಹತ ಚಕ್ರ, ಹೃದಯದ ಭಾಗ, ಎಮೋಷನ್ಸ್ ಆ್ಯಂಡ್ ರಿಲೇಷನ್ಶಿಪ್. ಝೋನ್ ಸೆಂಟರ್ ಆಫ್ ದ ಹೌಸ್, ಪ್ರಾಬ್ಲಮ್, ಡಿಪ್ರೆಷನ್, ಜೆಲಸಿ ಆ್ಯಂಡ್ ಹಾರ್ಟ್ ಪ್ರಾಬ್ಲಮ್. ಥ್ರೋಟ್ ಚಕ್ರ, ವಿಶುದ್ಧಿ, ಕಮ್ಯುನಿಕೇಷನ್ಸ್. ಝೋನ್ ನಾರ್ತ್ ವೆಸ್ಟ್, ಗಂಟಲಿನ ಭಾಗ, ಪ್ರಾಬ್ಲಮ್ ಇನ್ ಥೈರಾಯ್ಡ್ಸ್, ಥ್ರೋಟ್ ಇನ್ಫೆಕ್ಷನ್ಸ್, ಕಮ್ಯುನಿಕೇಷನ್ಸ್ ಇಶ್ಯೂ. ಅಜನ ಚಕ್ರ, ಥರ್ಡ್ ಐ, ವಿಸ್ಡಮ್ ಆ್ಯಂಡ್ ಫೋಕಸ್, ಹಣೆಯ ಭಾಗ. ಝೋನ್ ನಾರ್ತ್ ಈಸ್ಟ್, ಈಶಾನ್ಯ ಅಂತ ಹೇಳ್ತೀವಿ. ಪ್ರಾಬ್ಲಮ್, ಕನ್ಫ್ಯೂಷನ್ಸ್, ಲ್ಯಾಕ್ ಆಫ್ ಕ್ಲಾರಿಟಿ, ಮೆಂಟಲ್ ಇಶ್ಯೂಸ್. ಸಹಸ್ರಾರ, ಕ್ರೌನ್ ಚಕ್ರ, ಸ್ಪಿರಿಚುವಲ್ ಕನೆಕ್ಷನ್ಸ್. ಝೋನ್ ನಾರ್ತ್ ಈಸ್ಟ್, ಲ್ಯಾಕ್ ಆಫ್ ಫೋಕಸ್ ಆ್ಯಂಡ್ ಸ್ಟ್ರೆಸ್. ಸಾಮಾನ್ಯವಾಗಿ ಎಲ್ಲ ವರ್ಗದ ಜನರು ಮೂಲಾಧಾರ ಚಕ್ರದಲ್ಲೇ ಇರ್ತಾರೆ. ಅಂದರೆ ತನ್ನ ಜೀವನದ ಉಪಾಯಕ್ಕಾಗಿ ಮೂಲ ಸೌಕರ್ಯಗಳ ಬಗ್ಗೆ ಗಮನ ಹರಿಸಿ ಅಲ್ಲೇ ನಿಂತಿರ್ತಾರೆ. ಆ ಮೂಲಾಧಾರ ಸೊಂಟದ ಭಾಗದಲ್ಲಿರುತ್ತೆ. ಆಲೋಚನೆ ಸಾಕೆ ಮೇಲೆ ಬರೋದೇ ಇಲ್ಲ, ಅಲ್ಲೇ ನಿಂತ್ಬಿಡ್ತಾರೆ. ಅದಕ್ಕಾಗಿ ಎಲ್ಲರೂ ಬೇಸಿಕ್ ನೀಡ್ಸ್ಗೇನೆ ಒದ್ದಾಡ್ತಾ ಇರ್ತಾರೆ. ತನ್ನ ಜೀವನದ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದರೆ ಮೊದಲು ತಮ್ಮ ಬೇಸಿಕ್ ಡಿಸಿಪ್ಲಿನ್ನ ನಾವು ಸರಿ ಮಾಡ್ಕೊಳ್ಬೇಕಾಗತ್ತೆ. ಮನೆಯ ಬೇಸಿಕ್ ಬ್ಯಾಲೆನ್ಸ್ ಸರಿ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ದೇಹದ ಎನರ್ಜಿ ಮತ್ತು ಮನೆಯ ಎನರ್ಜಿ ಮೇಲಕ್ಕೆ ತರಬೇಕು ಅಂದರೆ ನಾವು ಅದರ ಬಗ್ಗೆ ಗಮನ ಹರಿಸಬೇಕು. ಆದರೆ ಮಾತ್ರ ನಾವು ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇದೆ. ಮೂಲಾಧಾರ, ಸ್ಟೆಬಿಲಿಟಿ ಆ್ಯಂಡ್ ಹೆಲ್ತ್. ಸ್ವಾಧಿಷ್ಠಾನ, ಕ್ರಿಯೇಟಿವಿಟಿ ಆ್ಯಂಡ್ ರಿಲೇಷನ್ಶಿಪ್. ಮಣಿಪುರ, ವಿಲ್ ಪವರ್ ಆ್ಯಂಡ್ ಡೈಜೆಷನ್ಸ್. ಅನಾಹತ, ಎಮೋಷನ್ ಆ್ಯಂಡ್ ರಿಲೇಷನ್ಶಿಪ್. ವಿಶುದ್ಧಾರ, ಕಮ್ಯುನಿಕೇಷನ್ಸ್. ಆಜನ, ವಿಸ್ಡಮ್ ಆ್ಯಂಡ್ ಫೋಕಸ್. ಸಹಸ್ರಾರ, ಸ್ಪಿರಿಚುವಲ್ ಕನೆಕ್ಷನ್ಸ್. ನಾವು ಈ ಎಲ್ಲ ಚಕ್ರಾಸ್ ಮತ್ತು ಮನೆಯ ಭಾಗದಲ್ಲಿ ಆ ಜಾಗದ ಝೋನ್ ಬ್ಯಾಲೆನ್ಸ್ ಮಾಡಿ ಜೀವನದಲ್ಲಿ ಮೇಲಕ್ಕೆ ಬರ್ಬೋದು. ಇಲ್ಲಿಗಂಟ ನಾವು ಇದನ್ನು ಬ್ಯಾಲೆನ್ಸ್ ಮಾಡಲ್ಲ, ಆರೋಗ್ಯ ಕೆಟ್ಟೋಗುತ್ತೆ, ಮೈಂಡ್ ಓಡಲ್ಲ, ಮನೆಯೂ ಸರಿಯಾಗಲ್ಲ. ಕೊನೆಯದಾಗಿ ಸಹಸ್ರಾರ ಚಕ್ರ ಅಂತ ಹೇಳ್ತೀವಿ. ಸಹಸ್ರಾರ ಚಕ್ರ ಅಂದರೆ 1000 ದ್ವಾರಗಳು. ಎಲ್ಲಿಂದ ನಾವು ಮೂಲಾಧಾರದಿಂದ ನಮ್ಮ ಎಲ್ಲ ಚಕ್ರ, ಎಲ್ಲ ಮನೆಯ ಭಾಗಗಳನ್ನು ನೀಟಾಗಿ ರೆಡಿ ಮಾಡಿಕೊಂಡು ಮೇಲೆ ತನಕ ಬರಲ್ಲ, 1000 ದ್ವಾರಗಳು ಓಪನ್ ಆಗಲ್ಲ. 1000 ದ್ವಾರ ಓಪನ್ ಆದರೆ ಈ ಪ್ರಪಂಚ ನಮಗೆ ಕೈವೀಸಿ ಕರೆಯುತ್ತೆ. ನಮ್ಮ ಕೆಲಸ ಕಾರ್ಯಗಳು ಸುಖವಾಗಿ ನಡೀತಾ ಇರ್ತದೆ. ನಾವು ಈ ಪ್ರಪಂಚಕ್ಕೆ ಹೊಂದ್ಕೊಳ್ತೀವಿ, ಈ ಪ್ರಪಂಚ ನಮಗೆ ಹೊಂದ್ಕೊಳ್ಳುತ್ತೆ. ಇದಕ್ಕೆ ಸಹಸ್ರಾರ ಚಕ್ರ ಅಂತೀವಿ. ನಾವು ಶಾರ್ಟ್ಕಟ್ಟಾಗಿ ಇದರ 1000 ದ್ವಾರ ಅಂತೀವಿ. ನಾವು ನಮಗೆ ಇಲ್ಲಿ ಸಮಯ ಕೊಡಲ್ಲ. ನಾವು ಹೆಚ್ಚಿನದಾಗಿ ಬೇರೆಯವರ ಬಗ್ಗೆ ಸಮಯ ಕಳೀತಾ ಇರ್ತೀವಿ. ನಾವು ಹೇಗೆ ಮುಂದುವರಿಯಲಿಕ್ಕೆ ಸಾಧ್ಯವಿದೆ? ಈ ಪ್ರಕೃತಿ ಮತ್ತು ದೇವರು ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ನಾವು ಅದರ ಬಗ್ಗೆ ಗಮನ ಹರಿಸೋಣ ಹಾಗೂ ಜೀವನದಲ್ಲಿ ಮುಂದುವರಿಯೋಣ. ನಾವು ಬದಲಾದರೆ ಈ ಸಮಾಜ ಹಾಗೂ ದೇಶ ಉನ್ನತ ಮಟ್ಟದಲ್ಲಿ ಇರುತ್ತದೆ. ಧನ್ಯವಾದಗಳು. ನಾನು ನಿಮ್ಮ ರವಿ ಕುಶಾಲ್ ಗರಗಂದೂರು, ಮಹಾವಾಸ್ತು ಆಚಾರ್ಯ. ಐ ಡು ವಾಸ್ತು ವಿತೌಟ್ ಡೆಮಾಲಿಷನ್ಸ್, ಇಂಡಸ್ಟ್ರಿಯಲ್, ಕಮರ್ಷಿಯಲ್ ಆ್ಯಂಡ್ ರೆಸಿಡೆನ್ಷಿಯಲ್. ಧನ್ಯವಾದಗಳು.